ನಾಗಮಂಗಲ ಗಲಭೆಯ ಮತ್ತೆರಡು ದೃಶ್ಯಗಳು ಕೂಡ ಲಭ್ಯ ಆಗಿದೆ. ಉದ್ರಿಕ್ತ ಗುಂಪಿನಿಂದ ಬ್ಯಾಕ್ ಟು ಬ್ಯಾಕ್ ಕಲ್ಲೆಸೆತ ಸಂಭವಿಸಿರುವುದು. ಅಂಗಡಿಯ ಬೀಗ ಒಡೆಯುವಂತಹ ದೃಶ್ಯ ಕೂಡ ಸೆರೆಯಾಗಿದೆ. ಅಂಗಡಿಯ ಬೀಗ ಒಡೆಯುವಂತಹ ದೃಶ್ಯ ಕೂಡ ಇಲ್ಲಿ ಸೆರೆಯಾಗಿದೆ. ಏನು ಉದ್ದೇಶ ಹಂಗಿದ್ರೆ ಇವ್ರದ್ದು? ಬೇಕು ಅಂತಾನೆ ಗಲಾಟೆ ಮಾಡಿರೋದಿದು ಅಂತ ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ. ನೋಡಿ, ಶೆಟ್ಟರ್ ಹಾಕಿ ಬೀಗ ಹಾಕೊಂಡು ಮನೆಗೆ ಹೋಗಿದ್ದಾರೆ. ಆ ಅಂಗಡಿಗಳ ಹತ್ರ ಬಂದು ಇವ್ರದ್ದು ಪೌರುಷ, ಈ ಕಿಡಿಗೇಡಿಗಳು ಕಲ್ಲು ತಂದು ಬೀಗ ಜಜ್ಜಿ ಅದಾದ್ಮೇಲೆ ಅಂಗಡಿ ಒಳಗೆ ನುಗ್ಗಿ ಅಲ್ಲೆಲ್ಲ ಧ್ವಂಸ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ. ಸಿಕ್ಕ ಅಂಗಡಿಗಳ ಮೇಲೆ ಅದು ಟಾರ್ಗೆಟ್, ಒಂದಷ್ಟು ಅಂಗಡಿಗಳೇ ಟಾರ್ಗೆಟ್ ಅಂತ. ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಹಿಂದೂಗಳ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಈ ತರ ಅಟ್ಯಾಕ್ ಮಾಡಿದ್ದಾರೆ ಅಂತ. ಈಗಾಗಲೇ ಇದರಿಂದ ನಷ್ಟ ಅನುಭವಿಸಿರೋರು, ಅವರ ಅಂಗಡಿಗಳಿಗೆ ಬೆಂಕಿ ಇಟ್ಟಿರೋರು, ಅದರಿಂದ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋರು ಹೇಳ್ತಿದ್ದಾರೆ. ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರಲ್ಲಿ ಯಾರು ಈತನನ್ನು ಪತ್ತೆ ಹಚ್ಚೋದೇನು ದೊಡ್ಡದಾಗಲ್ಲ ಪೊಲೀಸರಿಗೆ. ನೋಡಿ ಈ ದೃಶ್ಯಗಳಲ್ಲಿ ಯಾವ ತರ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ ಅಂತ. ಇದೆಲ್ಲ ನಾಗಮಂಗಲದಲ್ಲಿ ಈ ಕಿಡಿಗೇಡಿಗಳು ದುಷ್ಕೃತ್ಯ ನಡೆಸಿರೋದ್ರ ಸಿಸಿಟಿವಿ ಫುಟೇಜಸ್ ಮತ್ತೆ ಕೆಲವೊಬ್ಬರ ಮೊಬೈಲ್ನಲ್ಲಿ ಸರಿಯಾಗಿರೋ ದೃಶ್ಯ. ಎಡಭಾಗದ ದೃಶ್ಯ ನೀವು ನೋಡಬಹುದು. ಅಲ್ಲಿ ಪೊಲೀಸರು ಬರ್ತಾರೆ, ಆದರೂ ಕೂಡ ಪೊಲೀಸರಿಗೇನು ಹೆದರ್ದಂಗೆ ಕಾಣಲ್ಲ. ಪೊಲೀಸರಿಗೂ ಕೂಡ ಆ ಸಿಚುವೇಶನ್ನ ನಿಯಂತ್ರಿಸೋದಕ್ಕೆ ಆಗಲ್ಲ. ಕಲ್ಲುಗಳೆತ್ಕೊಂಡು ಮನಸ್ಸೋ ಇಚ್ಛೆ ಅಲ್ಲಿ ಕಲ್ಲು ತೂರಾಟ ಶುರು ಮಾಡಿರುವಂತಹ ದೃಶ್ಯ ಅದು ನೀವು ನೋಡ್ತಾ ಇರೋದು. ಎಷ್ಟರ ಮಟ್ಟಿಗೆ ಪೊಲೀಸರು ಅಲ್ಲೇ ಇದ್ದಾರೆ ಅಂತ ಗೊತ್ತಿದ್ರು ಡೋಂಟ್ ಕೇರ್. ಆಮೇಲೆ ನಾಗಮಂಗಲದಲ್ಲಿ ಇದು ಮೊದಲೇನು ನೋಡ್ತಾ ಇರೋದಲ್ವಲ್ಲ. ಹುಬ್ಬಳ್ಳಿಯಲ್ಲಿ ನೋಡಿದ್ವಿ, DJ ಹಳ್ಳಿ, KJ ಹಳ್ಳಿ ಎಲ್ಲಿ ನೋಡಿದ್ವಿ. ಈಗ ನಾಗಮಂಗಲದಲ್ಲೂ ಶುರುವಾಗಿದೆ ಅದು. ಗಣೇಶೋತ್ಸವ ವಿಜೃಂಭಣೆಯಿಂದ ಮೆರವಣಿಗೆ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಕಲ್ಲು ತೂರಾಟ ಶುರುವಾಗುತ್ತೆ. ಅದು ಈ ಸ್ವರೂಪಕ್ಕೆ ತಿರುಗುತ್ತೆ. ಹುಡುಕಿ ಒಂದಷ್ಟು ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕಲ್ಲು ಹೊಡಿತಾರೆ, ಬೆಂಕಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಬಾಗಿಲು ಹೊಡೆದು ಒಳ ನುಗ್ಗೋದಕ್ಕೆ ಯತ್ನಿಸ್ತಾರೆ. ಪೊಲೀಸರು ಬಂದರೂ ಕೂಡ ಅವ್ರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ಅಂದರೆ ಇನ್ನೆಂಥ ಮನಸ್ಥಿತಿ ಇವ್ರದ್ದು. ಏನು ಪ್ರಿಪ್ರೇಷನ್ ಇಟ್ಕೊಂಡು ಪೂರ್ವ ತಯಾರಿ ಮಾಡಿಕೊಂಡೇ ಗಲಭೆ ಮಾಡಬೇಕು ಅಂತ ಫಿಕ್ಸ್ ಆದಂಗೆ ಕಾಣುತ್ತೆ ಇವ್ರುಗಳನ್ನ ನೋಡ್ತಾ ಇದ್ರೆ. ಮೂರು ಬೇರೆ ಬೇರೆ ದೃಶ್ಯಗಳು ನೀವು ನೋಡ್ತಾ ಇರೋದು. ಒಂದಷ್ಟು ಎಕ್ಸಾಂಪಲ್ಸ್ ನಾಗಮಂಗಲದಲ್ಲಿ ಏನು ನಡೆದು ಹೋಗಿದೆ ಅನ್ನೋದಕ್ಕೆ. ಇವ್ರನ್ನೂ ಸಮರ್ಥಿಸ್ಕೊಳ್ತಾರೆ ಅಂದರೆ ಅಂಥವ್ರು ಯಾವ ಪಕ್ಷದವ್ರು ಯಾರು ಆಗಿರಲಿ, ಏನು ಸ್ಥಾನದಲ್ಲಿ ಯಾರು ಇರಲಿ, ಅವರನ್ನು ಜನ ಹೇಗೆ ನೋಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಇಷ್ಟರ ಮಟ್ಟಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಘರ್ಷಣೆ ಶುರುವಾಗುತ್ತೆ ಅಂದರೆ ಅದಕ್ಕೇನಾದರೂ ಒಂದು ಕಾರಣ ಆದರೂ ಬೇಕಲ್ಲ. ಅದನ್ನು ನೋಡ್ತೀವಿ, ಅದು ತನಿಖೆ ಮಾಡಿದ್ಮೇಲೆ ಪೊಲೀಸರಿಗೆ ತಿಳಿಸ್ತಾರೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಬಿಟ್ಟರೆ ಪ್ರತಿ ಸಲ ಇಂಥದ್ದೇ ಯಾಕಾಗುತ್ತೆ? ಅದು ಈ ಬಾರಿ ಆಗಿರೋದು ಗಣೇಶ ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕಲ್ಲು ತೂರಾಟ ಶುರು ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲುತ್ತಾ? ಹೋಗ್ಲಿ ಪೊಲೀಸರು ಸ್ಥಳಕ್ಕೆ ಬಂದ್ಮೇಲೆ ಸುಮ್ಮನಾಗ್ತಾರೆ ಅಂದರೆ ಇಲ್ಲ. ಪೊಲೀಸರಾದರೂ ಹೋಗ್ಲಿ ಮುನ್ನೆಚ್ಚರಿಕೆ ವಹಿಸಿದ್ರಾ ಅಂದರೆ ಅದೂ ಇಲ್ಲ. ಬೆರಳೆಣಿಕೆ ಸಂಖ್ಯೆಯಲ್ಲಿ ಬಂದರೆ ಪೊಲೀಸ್ ಸಿಬ್ಬಂದಿ ಇಲ್ಲಿ 100 ಜನ ಆಲ್ರೆಡಿ ಗುಂಪು ಕಟ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಇಂಥ ದಿನ ನಾವು ಹಿಂಗೆ ಕಿರಿಕ್ ಮಾಡಲೇಬೇಕು ಅಂತ ರೆಡಿ ಆದಂಗೆ ಇತ್ತು, ಅದು ಗೊತ್ತಿಲ್ಲ. ಬಟ್ ಹಾಗೆ ಕಾಣುತ್ತೆ. ಅವರು ಅಷ್ಟು ಪ್ರಮಾಣದಲ್ಲಿ ಕಲ್ಲುಗಳನ್ನು, ಬಾಟ್ಲಿಗಳನ್ನು, ಮಚ್ಚಿಗಳನ್ನು ತೂರಿರೋದು, ರಾಡ್ಗಳಿಂದ ಹಲ್ಲೆ ಮಾಡಿರೋದೆಲ್ಲ ನೋಡ್ತಾ ಇದ್ರೆ ಇದೇನೋ ಇದ್ದಕ್ಕಿದ್ದ ಹಾಗೆ ನಡೆದೋಗಿದೆಯಾ ಗೊತ್ತಿಲ್ಲ. ಬಟ್ ಮೂರು ದೃಶ್ಯಗಳು ನಿಮಗೆ ಆ ಘಟನೆಯಲ್ಲಿ ಏನೇನಾಗಿದೆ, ಈ ಕಿಡಿಗೇಡಿಗಳು ಎಷ್ಟರ ಮಟ್ಟಿಗೆ ದುಷ್ಕೃತ್ಯ ಮೆರೆದಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.